ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಭಾರತೀಯರು ಮರೆಯುವ ಹಾಗೆ ಇಲ್ಲ ಈ ರಾಣಿಯನ್ನು. ಇವತ್ತು ಭಾರತದಲ್ಲಿ ಇರುವಂಥ ಎಲ್ಲ ಪ್ರಮುಖ ದೇವಾಲಯಗಳ ಜೀರ್ಣೋದ್ಧಾರವನ್ನು ಮಾಡಿದ ಕೀರ್ತಿ ಈಕೆಗೆ ಸೇರಿದೆ. ಅಹಲ್ಯಾಬಾಯಿ ಹೋಳ್ಕರ್ ಮಾಳವ ದೇಶದ ಅರಸಿ ಈಕೆ. ಒಂದು ದಿನ ಅರಮನೆಯ ಒಳಗೆ ಏನೋ ಕೆಲಸದಲ್ಲಿ ಮಗ್ನಳಾಗಿದ್ದಾಳೆ. ಹೊರಗಡೆ ಏನೋ ಗಲಾಟೆ ಆಗೋದು ಕೇಳುತ್ತೆ. ತಕ್ಷಣ ಹೊರಗೆ ಬರ್ತಾಳೆ. ಬಂದರೆ ಅಲ್ಲಿ ಅಹಲ್ಯಾಬಾಯಿ ಅವರ ಮಗ ಮಾಲೇರಾವ್ ಅಂತ, ಅವನು ಕೈಯಲ್ಲಿ ಒಂದು ಕಡ್ಡಿಯನ್ನು ಹಿಡ್ಕೊಂಡು ಹುಡುಗನಿಗೆ ಚೆನ್ನಾಗಿ ಹೊಡಿತಾ ಇರ್ತಾನೆ. ಹುಡುಗ ಜೋರಾಗಿ ಅಳ್ತಾ ಇದ್ದಾನೆ. ಇದನ್ನು ನೋಡಿದಂಥ ಅಹಲ್ಯಾಬಾಯಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ಹೋಗಿ ಮೊದಲು ಮಗನ ಕೈಯನ್ನು ಹಿಡ್ಕೊಂಡು ಆನಂತರ ಹುಡುಗನಿಗೆ ಅಡ್ಡವಾಗಿ ನಿಲ್ತಾಳೆ. ನಿಂತು ಆ ಕೋಲನ್ನು ಕೈಗೆ ಕಿತ್ತುಕೊಂಡಾಗ ತಕ್ಷಣ ಮಗ ಮಾಲೇರಾವ್ಗೆ ಗೊತ್ತಾಗುತ್ತೆ, ಅಮ್ಮನಿಗೆ ಕೋಪ ಬಂದಿದೆ, ಹೊಡಿತಾಳೆ ಅಂತ ಹೇಳಿ ನೇರವಾಗಿ ಅಲ್ಲಿಂದ ಓಡಿ ಹೋಗ್ಬಿಡ್ತಾನೆ ಅವನು. ಆಗ ಅಹಲ್ಯಾಬಾಯಿ ಅಲ್ಲಿದ್ದವರನ್ನು ಕೇಳ್ತಾರೆ, ಒಬ್ಬ ಹುಡುಗ ಇನ್ನೊಬ್ಬನ್ನ ಹೊಡಿತಾ ಇದ್ದಾನೆ, ನೀವೆಲ್ಲ ನೋಡ್ಕೊಂಡಿದ್ದೀರಲ್ಲ, ಯಾಕೆ ತಡಿಲಿಲ್ಲ ಆ ಹುಡುಗನನ್ನು? ಆಗ ಅವರೆಲ್ಲ ಮೇಲೆ ಕೆಳಗೆ ನೋಡೋಕ್ಕೆ ಶುರು ಮಾಡ್ತಾರೆ, ಉತ್ತರ ಕೊಡೋದಿಲ್ಲ. ಆಗ ಅನಿಸುತ್ತೆ ಆಕೆಗೆ, ರಾಣಿಯ ಮಗ ಹೊಡಿತಾ ಇದ್ದಾನೆ, ಹೇಗೆ ತಾನೇ ತಡೆಯೋದು? ನೀನು ಯಾರು ತಡೆಯೋಕೆ ಅಂತ ಕೇಳಿದ್ರೆ ಏನು ಉತ್ತರ ಕೊಡಲಿಕ್ಕಾಗುತ್ತೆ? ಹಾಗಾಗಿ ಯಾರಿಗೂ ಧೈರ್ಯ ಬಂದಿರಲ್ಲ. ಆದರೆ ಅಹಲ್ಯಾಬಾಯಿ ಹೇಳ್ತಾರೆ, ರಾಣಿಯ ಮಗ ಆಗಿದ್ದರೂ ಏನು, ತಪ್ಪು ಮಾಡಿದ್ದಾನೆ ಅಂದರೆ ಅವನಿಗೆ ಶಿಕ್ಷೆ ಆಗಲೇಬೇಕು, ಹೀಗೆ ಮಾಡಬೇಡಿ ಮುಂದೆ ಅಂತ ಹೇಳಿ ಆ ಕೋಲನ್ನು ತಗೊಂಡು ನೇರವಾಗಿ ಅರಮನೆಯ ಒಳಗೆ ನುಗ್ಗಿದಾಗ ಅಲ್ಲಿ ಹುಡುಗ ಎಲ್ಲೋ ಬಚ್ಚಿಟ್ಕೊಂಡಿರ್ತಾನೆ. ಆದರೆ ದಾರಿಯಲ್ಲಿ ನಿಂತಿದ್ದಂಥ ಅಜ್ಜಿ ಏನು ಮಾಡ್ತಾಳೆ, ಬಂದು ತಡೀತಾಳೆ. ಅವನು ನಿನ್ನ ಮಗ ಕಣೆ, ಅವನಿಗೆ ಯಾಕೆ ಹೊಡೆಯೋಕ್ಕೆ ಹೋಗ್ತೀಯ ನೀನು ಅಂತಾಗ ನೇರವಾಗಿ ಅಹಲ್ಯಾಬಾಯಿ ಅವರು ಹೇಳ್ತಾರೆ, ನನಗೆಲ್ಲ ವಿಷಯ ಗೊತ್ತಿದೆ. ಏನು ಗೊತ್ತಿದೆ ನಿನಗೆ? ಆ ಹುಡುಗ ಏನು ತಪ್ಪು ಮಾಡ್ದ ಗೊತ್ತಾ? ನಮ್ಮ ಹುಡುಗನ ಆಟದ ಸಾಮಾನನ್ನು ಮುರಿದಿದ್ದಾನೆ ಅವನು, ಅದಕ್ಕೆ ಈ ಹುಡುಗ ಹೊಡೆದ. ಏನು ತಪ್ಪು? ತಪ್ಪು ಅನ್ನೋದು ಆಮೇಲೆ ಬೇರೆ ವಿಚಾರ, ಆದರೆ ಹೊಡೆದದ್ದು ಮಾತ್ರ ತಪ್ಪು. ಯಾಕೆಂದರೆ ಇವನು ನನ್ನ ಮಗ, ಹಾಗೆ ಆ ಹುಡುಗ ಇನ್ನೊಬ್ಬ ತಾಯಿಯ ಮಗ. ತನ್ನ ಮಗ ಏಟು ತಿಂತಾ ಇರೋದನ್ನು ಯಾವ ತಾಯಿಯೂ ಸಹಿಸೋಲ್ಲ. ಇವನು ತಪ್ಪು ಮಾಡಿದ್ದಾನೆ ಅಂದರೆ ಕರೆಸಿ ಅದಕ್ಕೆ ಏನು ಶಿಕ್ಷೆಯನ್ನು ಕೊಡಬೇಕೋ ಅದನ್ನು ಕೊಡಬೇಕಾಗುತ್ತೆ. ಅದನ್ನು ಬಿಟ್ಟು ತಾನೇ ಶಿಕ್ಷೆಯನ್ನು ಕೊಡೋದು ತಪ್ಪಲ್ವಾ? ನಾಳೆ ರಾಜ ಆಗಬೇಕಾದವನು ಅವನನ್ನು ಅಂಕೆ ಇಲ್ಲದೆ ಬೆಳೆಸಿದ್ರೆ ನಾಳೆ ಒಳ್ಳೆ ರಾಜ ಆಗಲ್ಲ ಅವನು. ಹಾಗಾಗಿ ತನ್ನ ಭಾವನೆಗಳ ಮೇಲೆ ಹಿಡಿತವನ್ನು ಇಟ್ಟುಕೊಳ್ಳುವ ಕಲೆಯನ್ನು ಆತ ಕಲಿಯಬೇಕಾಗುತ್ತೆ. ಹಾಗಾಗಿ ಇಂತಹ ವಿಚಾರಗಳಿಗೆ ನೀವು ಅಡ್ಡ ಬರಬೇಡಿ. ನೀವು ಅಡ್ಡ ಬಂದರೆ ನೀವು ಸಹಾಯಕ್ಕೆ ಇದ್ದೀರಿ ಅಂತ ಮತ್ತೆ ಮತ್ತೆ ತಪ್ಪುಗಳನ್ನು ಮಾಡ್ತಾ ಹೋಗ್ತಾನೆ. ನೀವು ಅಡ್ಡ ಬರಬೇಡಿ, ನಾನು ಶಿಕ್ಷೆ ಕೊಡ್ತೇನೆ ಅಂತ ಒಳಗೆ ಹೋಗಿ ಮಗನಿಗೆ ಶಿಕ್ಷೆಯನ್ನು ಕೊಡ್ತಾಳಂತೆ ಅಹಲ್ಯಾಬಾಯಿ ಹೋಳ್ಕರ್. ಹೀಗೆ ಅತ್ಯಂತ ಜನಪ್ರಿಯ ರಾಣಿಯಾಗಿ ಅದ್ಭುತವಾದ ಕೆಲಸವನ್ನು ಮಾಡಿದವರು ಅಹಲ್ಯಾಬಾಯಿ ಹೋಳ್ಕರ್ ಅವರು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಪುಟ್ಟಣ್ಣಯ್ಯ ವಿ ಆಚಾರ್ಯ ಅಂತ. ನಾನು ಮೂಲತಃ ಮೈಸೂರು ಜಿಲ್ಲೆ ಸಾಲಿಗ್ರಾಮದ ಹೋಬಳಿ ಕೆಡಗದ ಗ್ರಾಮದಿಂದ ನಾನು ಬಂದಿದ್ದೇನೆ. ನಾನು ಮೈಸೂರಿನಲ್ಲಿ ಇದ್ದು ಬೆಂಗಳೂರಿನಲ್ಲಿ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸಲ್ಲಿ ನಿವೃತ್ತಿ ಉದ್ಯೋಗಿಯಾಗಿದ್ದು ಇವಾಗ ಬೆಂಗಳೂರಿನ ವಿಜಯನಗರದ ಅಲ್ಲಿ ವಾಸವಾಗಿದ್ದೇನೆ. ನಾನು ಅಭ್ಯಾಸದಲ್ಲಿ ನನ್ನ ಸಮಾಜ ಸೇವೆ, ಶಟಲ್ ಬ್ಯಾಡ್ಮಿಂಟನ್ ಆಡೋದು ಹಾಗೂ ಗಿಡ ಬೆಳೆಸೋದು ಮತ್ತು ಡ್ರೈವ್ ಮಾಡೋದು ನನ್ನ ಹವ್ಯಾಸಗಳಾಗಿದ್ದಾವೆ.
ಪುಟ್ಟಣಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು ಎನ್ ವಿಶ್ವೇಶ್ವರ. ನಾನು ಒಬ್ಬ ನಿವೃತ್ತ ಬ್ಯಾಂಕ್ ಉದ್ಯೋಗಿ. ನಾನು ಈಗ ಬೆಂಗಳೂರಿನಲ್ಲಿ ವಾಸವಾಗಿದ್ದೀನಿ. ನನ್ನ ಹವ್ಯಾಸಗಳು ತಟ್ಟಂತ ಹೇಳಿ ಕಾರ್ಯಕ್ರಮ ನೋಡೋದು, ಮತ್ತು ದಿನಪತ್ರಿಕೆ, ವಾರಪತ್ರಿಕೆ, ಕತೆ ಕಾದಂಬರಿಗಳನ್ನು ಓದೋದು, ಚೆಸ್ ಆಡೋದು ನನ್ನ ಹವ್ಯಾಸ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಚಂದನ ವಾಹಿನಿಗೆ ಮತ್ತು ಡಾಕ್ಟರ್ ಸೋಮಶೇಖರ್ ಅವರಿಗೆ ನನ್ನ ಅನಂತ ವಂದನೆಗಳು. ಧನ್ಯವಾದಗಳು ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಎಸ್ ಸೋಮಶೇಖರ್ ಅಂತ ಹೇಳ್ಬಿಟ್ಟು, ನಾನು ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಸೊಲ್ಲಾಪುರ ಗ್ರಾಮದಿಂದ ಬಂದಿದ್ದೇನೆ. ಈಗ ಪ್ರಸ್ತುತ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರದ ಶ್ರೀಗಂಧದ ಕಾವಲಿನಲ್ಲಿ ವಾಸವಾಗಿದ್ದೇನೆ. ನಾನು 31 ವರ್ಷಗಳ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಅಲ್ಲಿ ಬೆಂಗಳೂರು ಕೇಂದ್ರ ವಿಭಾಗದಲ್ಲಿ ಸಹಾಯಕನಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿಯ ನಂತರ ಈಗ ವಕೀಲನಾಗಿ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೇನೆ. ನನ್ನ ಹವ್ಯಾಸಗಳು ಅಂತಂದರೆ ಗಿಡ ಮರಗಳನ್ನು ಬೆಳೆಸೋದು, ಸಾವಯವ ಕೃಷಿನಲ್ಲಿ ಹೆಚ್ಚಿನ ಒಲವು ಕೊಟ್ಟು ಅದನ್ನು ಸಾವಯವ ಕೃಷಿ ಮಾಡಬೇಕು ಅನ್ನೋ ಒಂದು ಯೋಜನೆಯಲ್ಲಿದ್ದೇನೆ. ಹಾಗೆಯೇ ತಟ್ಟಂತೇಳಿ ಕಾರ್ಯಕ್ರಮಗಳನ್ನು ಬಿಡದೆ ನಾನು ನೋಡ್ತಾ ಇದ್ದೇನೆ. ಈಗ ನಾನು ಇದರಲ್ಲಿ ಗಿಡ ಮರಗಳನ್ನು ಒಂದು ಸೊಲ್ಲಾಪುರ ಗ್ರಾಮದಿಂದ ತಂಬಡತಳ್ಳಿವರೆಗೂ 1-2 ಕಿಲೋಮೀಟ್ರ್ವರೆಗೂ ಗಿಡಗಳನ್ನು ಬೆಳೆಸಿ, ಇದಕ್ಕೆ ಪ್ರೇರಣೆ ಅಂತಂದರೆ ನಮ್ಮ ಊರಿನ ಇದು ಒಂದು NGO ಇದನ್ನು ಮಾಡ್ಕೊಂಬಿಟ್ಟು ನಾವು ಮಾಡ್ತಾಯಿದ್ದೀವಿ. ಇದರಿಂದ ನಾವು ಈ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ದೀವಿ. ತುಂಬ ಸಂತೋಷ ಸೋಮಶೇಖರ್ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು: ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ 1 ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ: ವೈದ್ಯ ಕಥಾ. ವೈದ್ಯರು ಬರೆದ ಕಥೆಗಳು. ಸಂಪಾದಕರು ಡಾಕ್ಟರ್ ಶಿವಾನಂದ ಕುಬಸದ್ ಅವರು. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಬಹು ಉಪಯೋಗಿ ಛಾಯಾ ಸೊಪ್ಪು ಯಾವ ದೇಶದ್ದು? ಆಯ್ಕೆಗಳನ್ನು ನೋಡೋಣ. ಮೆಕ್ಸಿಕೋ, ಫಿಲಿಪೈನ್ಸ್, ಬ್ರೆಜಿಲ್, ಅರ್ಜೆಂಟೀನಾ. ಮೊದಲಿಗೆ ವಿಘ್ನೇಶ್ವರ, ಆನಂತರ ಸೋಮಶೇಖರ್. ಮೆಕ್ಸಿಕೋ. ವಿಶ್ವೇಶ್ವರ. ಮೆಕ್ಸಿಕೋ. ಮೆಕ್ಸಿಕೋ ಆಯ್ಕೆ 1. ಮೆಕ್ಸಿಕೋ. ಹೇಳಿ ಸೋಮಶೇಖರ್. ಎರಡನೇದು ಫಿಲಿಪೈನ್ಸ್. ಉತ್ತರವನ್ನು ನೋಡೋಣ. ಮೆಕ್ಸಿಕೋ ಉತ್ತರ ಸರಿಯಾಗಿದೆ. ವೈದ್ಯ ಕಥಾ ಈ ಒಂದು ಪುಸ್ತಕವನ್ನು ವಿಶ್ವೇಶ್ವರ ಅವರಿಗೆ ಕೊಟ್ಟಿದ್ದೇವೆ. ಕನ್ನಡದಲ್ಲಿ ಛಾಯಾ ಸೊಪ್ಪು ಅಂತ ಕರೀತೇವೆ. ಇಂಗ್ಲೀಷಲ್ಲಿ ಟ್ರೀ ಸ್ಪಿನಾಚ್ ಅಂತ ಕರೀತಾರೆ. ಸಸ್ಯಶಾಸ್ತ್ರೀಯವಾಗಿ ನೈಡೋಸ್ಕೋಲಸ್ ಅಕಾಂಟಿಫೋಲಿಯಸ್ ಅಂತ ಹೇಳ್ತಾರೆ. 10-20 ಅಡಿ ಎತ್ತರ ಬೆಳೆಯುತ್ತೆ, ಪುಟ್ಟ ಮರದ ರೂಪದಲ್ಲಿ. ಇದರ ಎಲೆಗಳು ಏನಿದೆ, ಸ್ಪಿನಾಚ್ ಎಲೆಗಳು ಹೇಗಿದೆಯೋ ಹಾಗೇ ಇದೆ. ಇದು ಅಡುಗೆಗೆ ಬಳಸಬಹುದು. ಇದು ನಿತ್ಯ ಹರಿದ್ವರ್ಣ ಆಗಿರೋ ಕಾರಣ ಬಿಡ್ತಾನೇ ಇರುತ್ತೆ ಎಲೆಗಳನ್ನು. ಇದನ್ನು ನಾವು ಅಡುಗೆಗೆ ಬಳಸೋದ್ರ ಜೊತೆಗೆ ಪಶು ಮೇವಾಗಿಯೂ ಬಳಸಬಹುದು. ಮೀನುಗಳನ್ನು ಸಾಕ್ತಾ ಇದ್ದರೆ ತಿಲಾಪಿಯ ಮೀನಿಗೆ ಈ ಎಲೆಗಳು ಬಹಳ ಇಷ್ಟ ಅಂತೆ. ಇದರಲ್ಲಿ ಅದ್ಭುತವಾದ ಪ್ರೋಟೀನ್ ಅಂಶ, ವಿಟಮಿನ್ ಎ, ವಿಟಮಿನ್ ಸಿ, ಕ್ಯಾಲ್ಶಿಯಂ, ಐರನ್, ಪೊಟ್ಯಾಷಿಯಂ ಮತ್ತು ನಾರಿನಂಶ ಸಾಕಷ್ಟು ಇರೋದರಿಂದ ಒಂದು ಲೆಕ್ಕದಲ್ಲಿ ಕಲ್ಪವೃಕ್ಷ ಅನ್ನೋ ಹೆಸರನ್ನು ಕೊಡಬೇಕು ಯಾವುದಾದ್ರೂ ಸಸ್ಯಕ್ಕೆ ಅನ್ನೋದಾದರೆ ಅದನ್ನು ಈ ಛಾಯಾ ಸೊಪ್ಪಿಗೆ ಕೊಡಬಹುದು. ಮೆಕ್ಸಿಕೋ ದೇಶದಿಂದ ಈಗ ನಮ್ಮ ದೇಶಕ್ಕೆ ತರಿಸಿ ನಮ್ಮ ಬೆಂಗಳೂರಿನ JKBKಯಲ್ಲಿ ಇದನ್ನು ಬೆಳೆಸಿ ಯಶಸ್ವಿಯಾಗಿ ಹಂಚ್ತಾ ಇದ್ದಾರೆ. ಆಸಕ್ತಿ ಇರೋರು JKBKಯಿಂದ ಇದನ್ನು ಪಡ್ಕೋಬಹುದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಇಸ್ರೇಲ್ ಕೆಣಕಿ ಗೆದ್ದವರಿಲ್ಲ. ಸಂಪಾದಕರು KV ರಾಧಾಕೃಷ್ಣ. ನಮ್ಮ ಪ್ರಶ್ನೆ:
ಬೌದ್ಧ ಧರ್ಮದ ಯಾವ ಶಾಖೆಯಲ್ಲಿ ದೇವಾನುದೇವತೆಗಳನ್ನು ಪೂಜಿಸುವ ಪದ್ಧತಿ ಇದೆ? ಆಯ್ಕೆಗಳನ್ನು ನೋಡೋಣ. ವಜ್ರಯಾನ, ಮಹಾಯಾನ, ಹೀನಯಾನ, ಎಲ್ಲವೂ. ಮೊದಲಿಗೆ ಸೋಮಶೇಖರ್, ಆನಂತರ ವಿಶ್ವೇಶ್ವರ. ಎಲ್ಲವೂ ಆಯ್ಕೆ 4. ವಿಶ್ವೇಶ್ವರ. ಹೀನಯಾನ. ಹೀನಯಾನ ಆಯ್ಕೆ 3. ಉತ್ತರವನ್ನು ನೋಡೋಣ. ಮಹಾಯಾನ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಹೀನಯಾನದಲ್ಲಿ ಬುದ್ಧ ಮತ್ತು ಆತನ ಬೋಧನೆಗಳು ಏನಿದೆ ಅವನ್ನು ಮಾತ್ರ ಅವರು ಪರಿಪಾಲಿಸ್ತಾರೆ. ಮಹಾಯಾನದಲ್ಲಿ ಬುದ್ಧನ ಜೊತೆಗೆ ಇತರ ಬೋಧಿಸತ್ವರನ್ನು, ಅಂದರೆ ಬುದ್ಧನ ಹಂತವನ್ನು ತಲುಪಿದಂತಹ ಇತರರನ್ನು ಪೂಜಿಸುವ ಒಂದು ಪದ್ಧತಿ ಉಂಟು. ಅವಲೋಕಿತೇಶ್ವರ, ಅಮಿತಾಭ, ಮಂಜುಶ್ರೀ, ತಾರಾ ಇತ್ಯಾದಿಯವರನ್ನು ಪೂಜಿಸುವ ಪದ್ಧತಿ ಮಹಾಯಾನದಲ್ಲಿ ಉಂಟು. ಮುಂದಿನ ಪುಸ್ತಕ ದಿಲೀಪ್ ಎನ್.ಕೆ. ಬರೆದ ಕಥಾ ಸಂಕಲನ ತಿತ್ತಿವಾಸನ ಟೈಟಾನ್ ವಾಚು ಎನ್ನುವ ಕೃತಿ. ಪ್ರಶ್ನೆ: ಯಾವ ಭಾರತೀಯ ಭಾಷೆಯು 9,000 ಹೊಸ ಪದಗಳನ್ನು ತನ್ನಲ್ಲಿ ಸೇರಿಸಿಕೊಳ್ಳಲು ನಿರ್ಧರಿಸಿದೆ? ಆಯ್ಕೆಗಳನ್ನು ನೋಡೋಣ. ಕನ್ನಡ, ತೆಲುಗು, ತಮಿಳು, ಹಿಂದಿ. ಮೊದಲಿಗೆ ವಿಶ್ವೇಶ್ವರ, ಆನಂತರ ಸೋಮಶೇಖರ್. ಕನ್ನಡ. ಆಯ್ಕೆ 1 ಸೋಮಶೇಖರ್. ತಮಿಳು ಆಯ್ಕೆ 3. ಉತ್ತರವನ್ನು ನೋಡೋಣ. ತಮಿಳು ಉತ್ತರ ಸರಿಯಾಗಿದೆ. ತಿತ್ತಿವಾಸನ ಟೈಟಾನ್ ವಾಚು ಈ ಒಂದು ಪುಸ್ತಕವನ್ನು ಸೋಮಶೇಖರ್ ಅವರಿಗೆ ಕೊಟ್ಟಿದ್ದೇವೆ. ನವೆಂಬರ್ 2019ರಲ್ಲಿ ತಮಿಳುನಾಡು ಸರ್ಕಾರ ಈ 9,000 ಶಬ್ದಗಳನ್ನು ಸೇರಿಸ್ಕೋಬೇಕು ತಮಿಳು ನಿಘಂಟಿಗೆ ಅಂತ ನಿರ್ಧರಿಸುತ್ತೆ. ಯಾಕೆ ಅಂದರೆ ಈ 9,000 ಶಬ್ದಗಳು ಏನಿದೆ ಅದು ಕಾನೂನಿಗೆ ಸಂಬಂಧಪಟ್ಟ ಹಾಗೆ ವಿಜ್ಞಾನಕ್ಕೆ, ತಂತ್ರಜ್ಞಾನಕ್ಕೆ, ವೈದ್ಯಕೀಯಕ್ಕೆ ಇತ್ಯಾದಿ ಹೊಸ ಹೊಸ ಕ್ಷೇತ್ರಗಳಲ್ಲಿ ಹೊಸ ಶಬ್ದಗಳು ಏನು ಹುಟ್ಟುಕೊಂಡಿವೆ ಆ ಶಬ್ದಗಳಿಗೆ ಸಮಾನವಾದ ತಮಿಳು ಶಬ್ದಗಳನ್ನು ರೂಪಿಸಬೇಕು. ಹಾಗೆ ರೂಪಿಸಿ ಆ 9,000 ಶಬ್ದಗಳನ್ನು ನಿಘಂಟಿಗೆ ಅಧಿಕೃತವಾಗಿ ಸೇರಿಸ್ತಾ ಇದೆ. ಕನ್ನಡದಲ್ಲೂ ಸಹ ಹೊಸ ಪದಗಳು ಬಂದಾಗ ಅದನ್ನು ಕನ್ನಡ ಸ್ವೀಕರಿಸಬೇಕು. ಆದರೆ ಸ್ವೀಕರಿಸುವ ಮುಕ್ತ ಮನೋಭಾವ ಕೆಲವು ಕಡೆ ತೋರಿಸಿದ್ದೇವೆ, ಕೆಲವು ಕಡೆ ತೋರಿಸ್ತಾ ಇಲ್ಲ. ಬಸ್ಸು, ಕಾರಿ, ಲಾರಿ ಈ ಇತ್ಯಾದಿಗಳನ್ನೆಲ್ಲ ಬಸ್ಸನ್ನ ಬಸ್ಸು ಅಂತ ಹೇಳ್ತೀವಿ, ಕಾರ್ನ ಕಾರು ಅಂತೀವಿ, ಲಾರಿನ ಲಾರಿ ಅಂತಲೇ ಬಳಸ್ತೇವೆ. ಇಂಗ್ಲೀಷ್ ಶಬ್ದಗಳನ್ನು ಹಾಗೆ ತೊಗೊಂಡ್ಬಿಟ್ಟಿದ್ದೇವೆ ನಾವು. ಆದರೆ ಕೆಲವು ಶಬ್ದಗಳನ್ನು ಯಾಕೋ ಮನಸ್ಸು ಮಾಡ್ತಾ ಇಲ್ಲ. ಲೆಕ್ಕಣಿ ಬಹಳ ಒಳ್ಳೆಯ ಶಬ್ದ, ಆದರೆ ಪೆನ್ ಅಂತ ಬಳಸ್ತೇವೆ. ಸೀಸದ ಕಡ್ಡಿ, ಪೆನ್ಸಿಲ್ ಅಂತ ಬಳಸೋದೇ ಹೆಚ್ಚು. ಕೆಲವಕ್ಕಂತೂ ಶಬ್ದಗಳು ಇದ್ದರೂ ಸಹ ಬಳಸೋಕ್ಕೆ ಹೋಗ್ತಾ ಇಲ್ಲ, ಕೆಲವಂತೂ ಭಯ ಹುಡಿಸುತ್ತೆ. ಅಭಿಯಂತರರು ಅಂದರೆ ಏನು ಆ ಶಬ್ದದ ಅರ್ಥ ಇನ್ನೂ ಗೊಂದಲದಲ್ಲಿದೆ. ಆದರೆ ತಮಿಳುನಾಡು ಸರ್ಕಾರ ಸ್ಪಷ್ಟವಾಗಿ ಇದೇ ಶಬ್ದಗಳನ್ನು ಬಳಸ್ತೇವೆ ಅಂತ ನಿರ್ಧಾರ ಮಾಡಿ ಅದನ್ನು ಸೇರಿಸಿಕೊಂಡಿದೆ. ಸಂಜೆ ಸುರಿದ ಮಳೆ ಎನ್ನುವ ಕವನ ಸಂಕಲನ ಸರ್ವಮಂಗಳ ಜಯರಾಮ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಈ ಕೆಳಗಿನ 4 ಜನಾಂಗಗಳಲ್ಲಿ ಯಾವ ಜನಾಂಗವು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ನೆಗ್ರಾಯ್ಡ್ಸ್, ಮಂಗೋಲಾಯ್ಡ್ಸ್, ಕಕೇಶಾಯ್ಡ್ಸ್, ಆಸ್ಟ್ರಲಾಯ್ಡ್ಸ್. ಮೊದಲಿಗೆ ಸೋಮಶೇಖರ್, ಆನಂತರ ವಿಘ್ನೇಶ್ವರ. ಮಂಗೋಲಾಯ್ಡ್ ಆಯ್ಕೆ 2. ಕಕೇಶಾಯ್ಡ್. ವಿಶ್ವೇಶ್ವರ ಅವರ ಉತ್ತರ ಕಕೇಶಾಯ್ಡಾ? ಈಗ ಉತ್ತರಗಳನ್ನು ಕೊಟ್ಟಿದ್ದಾರೆ, ಮಂಗೋಲಾಯ್ಡ್ ಮತ್ತು ಕಕೇಶಾಯ್ಡ್. ಯಾವ ಉತ್ತರ ಸರಿ ನೋಡೋಣ. ಆಸ್ಟ್ರಲಾಯ್ಡ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಕಕೇಶಾಯ್ಡ್ ಈ ಜನಾಂಗಕ್ಕೆ ಸೇರಿದವರು 55% ಜನ ಇದ್ದಾರಂತೆ ನಮ್ಮ ಭೂಮಿ ಮೇಲೆ. ಮಂಗೋಲಾಯ್ಡ್ ಈ ವಂಶಕ್ಕೆ ಸೇರಿದ ಈ ಜನಾಂಗಕ್ಕೆ ಸೇರಿದವರು 33% ಜನ ಇದ್ದಾರಂತೆ. ನೆಗ್ರಾಯ್ಡ್ ಅವರು 8% ಇದ್ದಾರಂತೆ. ಆದರೆ ಆಸ್ಟ್ರಲಾಯ್ಡ್ ಈ ಜನಾಂಗಕ್ಕೆ ಸೇರಿದವರು ಕೇವಲ 4% ಮಾತ್ರ ಇದ್ದಾರಂತೆ ನಮ್ಮ ಭೂಮಿಯ ಮೇಲೆ.
ಇವರನ್ನು ಹೆಚ್ಚಿಗೆ ನಾವು ಆಸ್ಟ್ರೇಲಿಯಾದಲ್ಲಿ ನೋಡಬಹುದು, ಪಪುವಾ ನ್ಯೂಗಿನಿಯಲ್ಲಿ ನೋಡಬಹುದು, ಅಂಡಮಾನ್ ದ್ವೀಪಗಳಲ್ಲಿ ನೋಡಬಹುದು. ಇವರನ್ನು ಆಸ್ಟ್ರಲೋ ಮೆಲನೇಷಿಯನ್ಸ್ ಅಂತಲೂ ಕರೀತಾರೆ ಅಥವಾ ಆಸ್ಟ್ರಲೇಷಿಯನ್ಸ್ ಅಂತ ಕರೀತಾರೆ. ಇಂದಿಗೆ 60,000 ವರ್ಷಗಳ ಹಿಂದೆ ಪೂರ್ವ ಆಫ್ರಿಕಾವನ್ನು ಬಿಟ್ಟಂಥ ನಮ್ಮ ಪೂರ್ವಜರು ವಲಸೆ ಹೊರಟಲ್ಲ, ಅವರು ವಲಸೆ ಹೋಗ್ತಾ ಭಾರತದ ಮೂಲಕ ಬರುವಾಗ 2 ಕವಲಾಗಿ ಒಡೆದು, ಒಂದು ಕವಲು ಶ್ರೀಲಂಕಾದ ಮೂಲಕ ಆಸ್ಟ್ರೇಲಿಯಾ ಕಡೆ ಹೋದರೆ ಮತ್ತೊಂದು ಕವಲು ಅಂಡಮಾನ್ ನಿಕೋಬಾರ್ ದ್ವೀಪಗಳ ಮೂಲಕ ಆಗ್ನೇಯ ಏಷ್ಯಾದಲ್ಲಿ ಸಾಗಿ ಅಲ್ಲಿಂದ ಮತ್ತೆ ಅವರು ಆಫ್ರಿಕಾಕ್ಕೆ ಹೋಗ್ತಾರೆ. ಹೀಗೆ ಮೊದಲ ಬಾರಿಗೆ ವಲಸೆ ಬಂದಂಥ ಮೂಲ ಜನಾಂಗ ಇದ್ದಾರಲ್ಲ, ಅವರು ಹೆಚ್ಚು ಬದಲಾವಣೆ ಇಲ್ಲದೆ, ಇತರ ನಾಗರಿಕತೆಗಳ ಸಂಪರ್ಕವಿಲ್ಲದೆ ಹಾಗೆಯೇ ಮೂಲ ರೂಪದಲ್ಲೇ ಉಳ್ಕೊಂಡಿದ್ದಾರೆ. ಹಾಗಾಗಿ ಅವರ ಸಂಖ್ಯೆ ಬಹಳ ಕಡಿಮೆ ಇದೆ. ಮುಂದಾನೊಂದು ದಿನದಲ್ಲಿ ಬಹುಶಃ ಇವರ ಸಂಖ್ಯೆ ಮತ್ತಷ್ಟು ಕಡಿಮೆಯಾಗಿ ಒಂದು ಕಾಲಕ್ಕೆ ಇಲ್ಲವಾಗ್ತಾರೇನೋ ಅನ್ನೋ ಭೀತಿಯನ್ನು ವಿಜ್ಞಾನಿಗಳು ವ್ಯಕ್ತಪಡಿಸಿದ್ದಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಚರ್ಮದ ಕಾಯಿಲೆಗಳು ಮತ್ತು ಸಂರಕ್ಷಣೆ, ಡಾಕ್ಟರ್ ಎಚ್ ಹನುಮಂತಪ್ಪ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಬಿಟ್ಟಾಕ್ಷರಗಳನ್ನು ತುಂಬಿ. ತುಮ್, ದ, ಕೋ, ತು, ಕೋ. ಬಜರುತ್ತಿದ್ದಾರೆ ಸೋಮಶೇಖರ್. ತುಂಬಿದ ಕೊಡ ತುಳುಕುವುದಿಲ್ಲ. ತುಂಬಿದ ಕೊಡ ತುಳುಕೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ವಿಶ್ವೇಶ್ವರ. ತುಂಬಿದ ಕೊಡ ತುಳುಕೋದಿಲ್ಲ. ಅದೇ ಉತ್ತರವಾ? ಉತ್ತರವನ್ನು ನೋಡೋಣ. ತುಂಬಿದ ಕೊಡ ತುಳುಕೋದಿಲ್ಲ ಉತ್ತರ ಸರಿಯಾಗಿದೆ. ಚರ್ಮದ ಕಾಯಿಲೆಗಳು ಮತ್ತು ಸಂರಕ್ಷಣೆ ಎನ್ನುವ ಈ ಪುಸ್ತಕವನ್ನು ಸೋಮಶೇಖರ್ ಅವರಿಗೆ ಕೊಟ್ಟಿದ್ದೇವೆ. ಮುಂದೆ ಕೊಡಲಿರುವ ಪುಸ್ತಕ ಚುಟುಕು ಮುಂಗಾರು ಹನಿಗಳು. ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ ವೀರಭದ್ರೇಗೌಡ ಆಂದಲೆ ಅವರು. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. 67 ಕೂಡು 52, 85 ಕಳೆ 34, 25 ಗುಣಿಸು 9, 175 ಭಾಗಿಸು 5. ಬಜರುತ್ತಿದ್ದಾರೆ ಸೋಮಶೇಖರ್. 430. 430. 430 ಹೌದಾ? ವಿಶ್ವೇಶ್ವರ, ಪುಟ್ಟಣ್ಣಯ್ಯ ಹೇಳಿ ಸರ್. 430. ಅದೇ ಉತ್ತರ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 119, 51, 225, 35 ಎಲ್ಲವನ್ನು ಕೂಡಿದ್ರೆ 430 ಬಂದಿದೆ. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ಸೋಮಶೇಖರ್ ಅವರು. ಅವರಿಗೆ ಮುಂಗಾರು ಹನಿಗಳು ಎನ್ನುವ ಈ ಒಂದು ಚುಟುಕು ಪುಸ್ತಕವನ್ನು ಕೊಟ್ಟಿದ್ದೇವೆ. ಈಗ ಕೊಡಲಿದ್ದೇವೆ ಕೌದಿ. ಪ್ರೇಮ್ ಕುಮಾರ್ ಭಂಡಗಡಿ ಅವರ ಬದುಕು ಮತ್ತು ಬರಹದ ಕೃತಿ. UN ಸಂಗನಾಳಮಠ್ ಸಂಪಾದಿಸಿದ್ದಾರೆ. ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಪರಮಾರ್ ಲವ್ಜಿಬಾಯ್ ನಾಗ್ಜಿಬಾಯ್, ಜೊನಾಸ್ ಮಾಸೆಟ್ಟಿ, ಜುಮ್ಡೆ ಯಾಂಗಮ್ ಗ್ಯಾಮ್ಲಿನ್, ಪಂಡೀರಾಮ್ ಮಾಂಡವಿ. ಪುಟ್ಟಣ್ಣಯ್ಯ. ಫೋರ್ತ್ ಒಂದು ಪಂಡೀರಾಮ್. 4ನೇದು ಪಂಡೀರಾಮ್ ಮಾಂಡವಿ ಅಂತ ಹೇಳ್ತಾ ಇದ್ದಾರೆ. 2ನೇದಾಗಿ ವಿಶ್ವೇಶ್ವರ ಬಜರ್ ಒತ್ತಿದ್ದಾರೆ. ಉತ್ತರ ಜೊನಾಸ್ ಮಾಸೆಟ್ಟಿ. ಆಯ್ಕೆ 2 ಜೊನಾಸ್ ಮಾಸೆಟ್ಟಿ. ಉತ್ತರವನ್ನು ನೋಡೋಣ.
ಆದರೆ ಸರಿಯಾದ ಉತ್ತರ ಪರಮಾರ್ ಲವ್ಜಿಬಾಯಿ ನಾಗ್ಜಿಬಾಯಿ ಆಗಿತ್ತು. ಇವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಗುಜರಾತ್ ರಾಜ್ಯಕ್ಕೆ ಸೇರಿದವರು. ನೇಯ್ಗೆಯ ಕ್ಷೇತ್ರದಲ್ಲಿ ಇವರು ಅಪಾರವಾದ ಸಾಧನೆ ಮಾಡಿದ್ದಾರೆ. ಸುಮಾರು 700 ವರ್ಷಗಳಷ್ಟು ಹಳೆಯದಾದ ತಂಗಾಲಿಯಾ ನೇಯ್ಗೆ ಅಂತ, ಅದು ಗುಜರಾತಲ್ಲಿ ವಿಶೇಷ ನಮೂನೆಯ ನೇಯ್ಗೆಯಂತೆ. ಆ ನೇಯ್ಗೆಯನ್ನು ಇವರು ಕರಗತಗೊಳಿಸಿ ಅದನ್ನು ಮುಂದಿನ ಜನಾಂಗಕ್ಕೆ ಅದನ್ನು ಯಶಸ್ವಿಯಾಗಿ ವರ್ಗಾಯಿಸಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಇವರಿಗೆ ಪದ್ಮಶ್ರೀ ಗೌರವ ದೊರೆತಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಬದುಕಿನ ಪ್ರತಿಬಿಂಬ, 108 ಕಿರುಕದ ಬಿಂಬಗಳು. ವೆಂಕಟೇಶ್ MT ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಬಾ, ಮ, ನ, ಕೆ, ಧು, ದ್ರ, ಲೆ, ಚಂ. ವಿಶ್ವೇಶ್ವರ ಮತ್ತು ಪುಟ್ಟಣ್ಣಯ್ಯ. ಬಾನಲ್ಲೇ ಮಧುಚಂದ್ರಕ್ಕೆ. ಪುಟ್ಟಣ್ಣಯ್ಯ ಬಾನಲ್ಲೇ ಮಧುಚಂದ್ರಕ್ಕೆ. ಅದೇ ಉತ್ತರವಾ? ಉತ್ತರವನ್ನು ನೋಡೋಣ. ಬಾನಲ್ಲೇ ಮಧುಚಂದ್ರಕ್ಕೆ ಉತ್ತರ ಸರಿಯಾಗಿದೆ. ಬದುಕಿನ ಪ್ರತಿಬಿಂಬ ಈ ಒಂದು ಪುಸ್ತಕವನ್ನು ವಿಶ್ವೇಶ್ವರ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡೋಕೆ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಗ್ರಹವೂ ಅಲ್ಲ, ಹಣವೂ ಅಲ್ಲ, ತಿಳಿಯುವ ಸಾಮರ್ಥ್ಯ, ತಾಳ್ಮೆ ಉತ್ತಮವಾದದ್ದು. ಗ್ರಹಿಸುವಿಕೆ. ಬಜರ್. ಹಾಂ, ಗ್ರಹಿಸುವಿಕೆ. ಒಂದು ಉತ್ತರ. ಗ್ರಹಿಸುವಿಕೆ. ಗ್ರಹಿಸುವಿಕೆ. 3 ಶಬ್ದ ಸಿಕ್ಕಿದೆಯಾ? 3 ಶಬ್ದಕ್ಕೆ ಯಾವತ್ತೂ ಪ್ರಯತ್ನಿಸಬೇಕು. ವಿಶ್ವೇಶ್ವರ ಹಾಗೂ ಪುಟ್ಟಣ್ಣಯ್ಯ ಏನಾದರೂ ಹೊಳಿತಾ? ಗ್ರಹಿಕೆ. ಮೊದಲನೇ ಶಬ್ದ ನಾ ಕೊಡ್ತೇನೆ, 2ನೇ ಶಬ್ದ 3ನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. ಒಂದು ಉತ್ತರ. ಗ್ರಹಣ ಶಕ್ತಿ 2 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರ ಕೊಡಬಹುದು. ಸೋಮಶೇಖರ್. ಸಹನೆ. ಉತ್ತರವನ್ನು ನೋಡೋಣ. ಸಹನೆ ಉತ್ತರ ಸರಿಯಾಗಿದೆ. ಬಾಲರಾಮಾಯಣ ಈ ನಾಟಕದ ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ ಹೇಳಿ. ಪ್ರಶಸ್ತ. ಪ್ರಶಸ್ತ ಉತ್ತರವನ್ನು ನೋಡೋಣ. ಪ್ರಶಸ್ತ ಉತ್ತರ ಸರಿಯಾಗಿದೆ. ಡಾಕ್ಟರ್ ವೇಣುಗೋಪಾಲ ಅವರ ಆಯ್ದ ಚುಟುಕುಗಳ ಪುಸ್ತಕ ಕೊಟ್ಟಿದ್ದೇನೆ. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಪುಟ್ಟಣ್ಣಯ್ಯ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಆರಂಭಿಸಬಹುದಾ? ಮೊದಲ ಪ್ರಶ್ನೆ. ಎದೆ ತುಂಬಿ ಬರು ಎಂಬ ನುಡಿಗಟ್ಟಿನ ಅರ್ಥವೇನು? ಭಾವೋದ್ವೇಗಕ್ಕೆ ಒಳಗಾಗು, ತುಂಬ ಸಂತೋಷವಾಗು. ಭಾವೋದ್ವೇಗಕ್ಕೆ ಒಳಗಾಗು. ಮುಂದಿನ ಪ್ರಶ್ನೆ. ಚಟ್ನಿಯಂತಹ ವ್ಯಂಜನ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ತೊಕ್ಕು, ಪೊಕ್ಕು. ತೊಕ್ಕು. ಮುಂದಿನ ಪ್ರಶ್ನೆ. ಶೂರ ಪದ್ಮಾಸುರ ಹಾಗೂ ತಾರಕರನ್ನು ಯಾರು ಕೊಂದರು? ಗಣಪತಿ, ಷಣ್ಮುಖ. ಷಣ್ಮುಖ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಬಸರಿಯಲ್ಲಿ ದುಡಿದು ಉಣ್ಣು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನೀನು ಯಾವುದನ್ನೂ ಮುಟ್ಟದೆ ಮುರಿಯಬಲ್ಲೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಎದೆ ತುಂಬಿ ಬರೋ, ಭಾವೋದ್ವೇಗಕ್ಕೆ ಒಳಗಾಗೋ. ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ತೊಕ್ಕು ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಷಣ್ಮುಖ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಬಸರಿಯಲ್ಲಿ ದುಡಿದು ಉಣ್ಣೋ, ಬಾಣಂತಿಯಲ್ಲಿ ಕುಳಿತು ಉಣ್ಣೋ ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ನೀಡಿದ ಮಾತು. ನೀನು ಯಾವುದನ್ನೂ ಮುಟ್ಟದೆ ಮುರಿಯಬಲ್ಲೆ ಅಂದರೆ ಕೊಟ್ಟ ಮಾತನ್ನು ಮುರಿಯೋದಕ್ಕೆ ಬಹಳ ಸುಲಭ. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ.
ಈಗ ವಿಘ್ನೇಶ್ವರ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಗುಂಡಿಗೆ ತಳ್ಳು ಎಂಬ ನುಡಿಗಟ್ಟಿನ ಅರ್ಥವೇನು? ನಂಬಿಸಿ ಮೋಸ ಮಾಡು, ಸೇಡು ತೀರಿಸಿಕೊ. ನಂಬಿಸಿ ಮೋಸ ಮಾಡು. ಮುಂದಿನ ಪ್ರಶ್ನೆ. ಊಳಿಗ, ಸೇವೆ, ಚಾಕರಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ತೈನಾತಿ, ತೈಜಸ. ತೈನಾತಿ. ಮುಂದಿನ ಪ್ರಶ್ನೆ. ಇಂದ್ರನು ದೇವಸೇನೆಯನ್ನು ಯಾರಿಗೆ ಮದುವೆ ಮಾಡಿಕೊಟ್ಟ? ಷಣ್ಮುಖನಿಗೆ, ಗಣಪತಿಗೆ? ಷಣ್ಮುಖ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಬಂಡವಾಳ 3 ಕಾಸು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನೀನು ಬಲಗೈಯಿಂದ ಹಿಡಿದುಕೊಳ್ಳಬಲ್ಲೆ, ಆದರೆ ಎಡಗೈಯಿಂದ ಹಿಡಿದುಕೊಳ್ಳಲು ಸಾಧ್ಯವಿಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ನಂಬಿಸಿ ಮೋಸ ಮಾಡು ಸರಿಯಾಗಿದೆ. ಮುಂದಿನ ಪ್ರಶ್ನೆಗೆ ಉತ್ತರ ತೈನಾತಿ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಷಣ್ಮುಖ ಸರಿಯಾಗಿದೆ. ಬಂಡವಾಳ 3 ಕಾಸು, ಖರ್ಚು 6 ಕಾಸು ಸರಿಯಾದ ಉತ್ತರ ಆಗಿತ್ತು. ತಾವು ಉತ್ತರ ಕೊಟ್ಟಿಲ್ಲ. 5ನೇ ಪ್ರಶ್ನೆಗೆ ಉತ್ತರ ಅದು ಎಡಗೈ ಆಗಿತ್ತು, ಉತ್ತರ ಕೊಟ್ಟಿಲ್ಲ. ಒಟ್ಟು 3 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಸೋಮಶೇಖರ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ತಿಂದು ತೇಗು ಎಂಬ ನುಡಿಗಟ್ಟಿನ ಅರ್ಥವೇನು? ಹೊಟ್ಟೆ ತುಂಬ ತಿನ್ನು, ಹಣವನ್ನು ಖಾಲಿ ಮಾಡು. ಹಣವನ್ನು ಖಾಲಿ ಮಾಡು. ಮುಂದಿನ ಪ್ರಶ್ನೆ. ಗೊಂಚಲು, ಕುಚ್ಚು, ಗೊಂಡೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ತೊಂಗಲು, ತೊಂಡಲು. ತೊಂಡಲು. ಮುಂದಿನ ಪ್ರಶ್ನೆ. ಸ್ಕಂದಷಷ್ಠಿಯ ವಿಶೇಷವೇನು? ಷಣ್ಮುಖ ಹುಟ್ಟಿದ ದಿನ, ಷಣ್ಮುಖ ಮದುವೆಯಾದ ದಿನ. ಷಣ್ಮುಖ ಹುಟ್ಟಿದ ದಿನ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಬಾಯಿ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು. ನಾಡೆಲ್ಲ ಒಳ್ಳೆಯದು. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನನಗೆ 2 ಕೈಗಳಿವೆ, ಆದರೂ ನಾನು ಚಪ್ಪಾಳೆ ತಟ್ಟಲಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ತಿಂದು ತೇಗು, ಹಣವನ್ನು ಖಾಲಿ ಮಾಡು ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಅದು ತೊಂಗಲು ಆಗಿತ್ತು, ತೊಂಡಲು ಅಲ್ಲ. 3ನೇ ಪ್ರಶ್ನೆಗೆ ಉತ್ತರ ಷಣ್ಮುಖ ಮದುವೆಯಾದ ದಿನ, ಅದು ಹುಟ್ಟಿದ ದಿನ ಅಲ್ಲ. 4ನೇ ಪ್ರಶ್ನೆಗೆ ಉತ್ತರ ಬಾಯಿ ಒಳ್ಳೆಯದಾದರೆ ಊರು ಒಳ್ಳೆಯದು, ಲೋಕ ಒಳ್ಳೆಯದು, ಜಗತ್ತು ಒಳ್ಳೆಯದು, ನಾಡು ಒಳ್ಳೆಯದು, ಎಲ್ಲವೂ ಈ ಕ್ಷಣದಲ್ಲಿ ಸರಿ ಹೊಂದುತ್ತೆ. ಉತ್ತರ ಸರಿ ಅಂತ ಸ್ವೀಕರಿಸ್ತಾ ಇದ್ದೇವೆ. 5ನೇ ಪ್ರಶ್ನೆಗೆ ಉತ್ತರ ಗಡಿಯಾರದ ಮುಳ್ಳುಗಳು. 2 ಕೈ ಇದ್ದರೂ ಚಪ್ಪಾಳೆ ತಟ್ಟಲಾರೆ ಅಂತ. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಪುಟ್ಟಣ್ಣಯ್ಯ ಅವರಿಗೆ 3 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳು. ವಿಶ್ವೇಶ್ವರ ಅವರಿಗೆ 5 ಪುಸ್ತಕಗಳು ದೊರೀತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಸೋಮಶೇಖರ್ ಅವರಿಗೂ ಸಹ 3, 5, 6, 7 ಪುಸ್ತಕಗಳು ದೊರೀತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಹಾಲು ಮೊಸರನ್ನು ನಿತ್ಯ ಸೇವಿಸಿ ಅಂತ ಹೇಳ್ತಾರೆ. ಯಾಕಂದರೆ ಕ್ಯಾಲ್ಶಿಯಂ ಇರುತ್ತೆ. ಮಕ್ಕಳಿಗೂ ಮತ್ತು ಮಹಿಳೆಯರಿಗೂ ಕ್ಯಾಲ್ಶಿಯಂ ತೀರಾ ಅಗತ್ಯ ಆಗಿರೋ ಕಾರಣ ನಿತ್ಯ ಹಾಲು ಸೇವಿಸಿ ಅಂತಾರೆ. ಆದರೆ ಸತ್ಯ ಏನು ಅಂದರೆ, ರಾಗಿಯನ್ನು ಸೇವಿಸೋಕ್ಕೆ ಶುರು ಮಾಡಿದ್ರೆ ಹಾಲಿಗಿಂತ 3ರಷ್ಟು ಹೆಚ್ಚಿನ ಕ್ಯಾಲ್ಶಿಯಂ ರಾಗಿಯಲ್ಲಿ ಇರುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.